ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಟೈಪ್ಸ್ ಆಫ್ ಮಾರ್ಕೆಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಟೈಪ್ಸ್ ಆಫ್ ಮಾರ್ಕೆಟ್ ಅಂತಂದರೆ ಎಷ್ಟು ಥರ ಮಾರ್ಕೆಟ್ ಇದೆ ಮತ್ತು ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ನಾವು ಯಾವ ಥರ ಟ್ರೇಡ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವಾಗ ಫಸ್ಟ್ ಒನ್, ಇವಾಗ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಫಸ್ಟ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಮತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಕಂಟೆಂಟ್ ಮಾಡ್ತೀನಿ. ಮತ್ತು ಇವಾಗ ನಾವು ಆಸ್ ಎ ಬಿಗಿನರ್ ಟ್ರೇಡರ್ಸ್ ಆಗಿ ನಾವು ಯಾವ ಥರ ಇವಾಗ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ನ ನಾವು ಲರ್ನ್ ಕಡೆ ಫೋಕಸ್ ಮಾಡಬೇಕು ಅಂತ ಈ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನನ್ನ ಹೆಸರು ಆಕಾಶ್ ಅಂತ. ಐ ಆಮ್ ಎ 21 year old ಆ್ಯಂಡ್ ಐ ಆಮ್ ಎ ಫಾರೆಕ್ಸ್ ಟ್ರೇಡರ್. ಕರೆಂಟ್ಲಿ ನಾನು ಗೋಲ್ಡ್ ಟ್ರೇಡ್ ಮಾಡ್ತೀನಿ. ಇವಾಗ ಟೈಪ್ಸ್ ಆಫ್ ಮಾರ್ಕೆಟ್ ಬಗ್ಗೆ ಅಂತ ಅಂದರೆ ಇವಾಗ 4 ಟೈಪ್ಸ್ ಆಫ್ ಮಾರ್ಕೆಟ್ ಬರುತ್ತೆ. ಇವಾಗ ಫಸ್ಟ್ ಒಂದು ಮಾರ್ಕೆಟ್ ಅಂತ ಅಂದರೆ ಇವಾಗ ಫಸ್ಟ್ ಒಂದು ಮಾರ್ಕೆಟು ಫಾರೆಕ್ಸ್ ಟ್ರೇಡಿಂಗ್. ಫಾರೆಕ್ಸ್ ಅಂತ ಅಂದರೆ ಫಾರಿನ್ ಎಕ್ಸ್ಚೇಂಜ್, FX ಅಂತ ಹೇಳ್ತಾರೆ. FXನ ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ. ಇವಾಗ ನಾವು ಫಾರೆಕ್ಸ್ ಟ್ರೇಡಿಂಗ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಇಂಡಿಯಾದ ಒಂದು INR ಇದೆಯಲ್ಲ, US ಡಾಲರ್ಗೆ ಇಲ್ಲಿ ಎಕ್ಸ್ಚೇಂಜ್ ಆಗೋದಕ್ಕೆ ಫಾರೆಕ್ಸ್ ಟ್ರೇಡಿಂಗ್ ಅಂತ ಅಂತೀವಿ. ಇವಾಗ ನಾವು ಉದಾಹರಣೆಗೆ ಹೇಳೋಣ ಅಂತ ಅಂದರೆ ಫಸ್ಟ್ ಒಂದು ಯೂರೋ USD, ಸೆಕೆಂಡ್ ಒಂದು GBP USD, ಥರ್ಡ್ ಒಂದು USD JPY. ಈ 3 ಕರೆನ್ಸಿ ಪೇರ್ಗಳು ತುಂಬ ಟ್ರೇಡ್ ಮಾಡ್ತಾರೆ. ಆಮೇಲೆ ಈ 3 ಕರೆನ್ಸಿ ಪೇರಲ್ಲೇ ನೀವು ಕೂಡ ಟ್ರೇಡ್ ಮಾಡೋಕ್ಕೆ ಇದು ಮಾಡಿ ಕಲೀರಿ. ಯಾಕೆ ಅಂತಂದರೆ ಇಲ್ಲಿ ಹೈಲಿ ವಾಲಿಲಿಟಿ ಇರುತ್ತೆ ಮತ್ತು ಚೆನ್ನಾಗಿ ಮೂವ್ಮೆಂಟ್ ಆಗುತ್ತೆ. ಅದೇ ನಾವೇನಾದರೂ ಇಂಡಿಯನ್ದು INR ಟು USD ನಾವೇನಾದರೂ ಟ್ರೇಡ್ ಮಾಡ್ತಾ ಇದ್ದೀವಿ ಅಂದರೆ ಯಾವುದೇ ಥರ ಮೂಮೆಂಟಮ್ ಆಗ್ತಾ ಇರಲ್ಲ ಜಾಸ್ತಿ. ಆದ್ದರಿಂದ ನಾನೇ ನಿಮಗೆ ಸಜೆಷನ್ ಮಾಡ್ತೀನಿ ಅಂತಂದರೆ ಈ 3 ಕರೆನ್ಸಿ ಪೇರಲ್ಲೇ ಮಾತ್ರ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಫಾರೆಕ್ಸ್ ಟ್ರೇಡಿಂಗ್ ಇದು ಲಾರ್ಜೆಸ್ಟ್ ಫೈನಾನ್ಷಿಯಲ್ ಮಾರ್ಕೆಟ್ ಆಗಿದೆ. ಇವಾಗ ಸೆಕೆಂಡ್ ಒಂದು ಬರೋಣ, ಸ್ಟಾಕ್ ಮಾರ್ಕೆಟ್ ಅಂತ ಅಂದರೆ ಇಲ್ಲಿ ಕಂಪ್ನಿಗಳ ಮೇಲೆ ನಾವು ಶೇರ್ಸ್ನ ಬೈ ಮತ್ತು ಸೆಲ್ ಮಾಡೋದನ್ನ ಸ್ಟಾಕ್ ಟು ಟ್ರೇಡಿಂಗ್ ಅಂತ ಹೇಳ್ಬೋದು. ಉದಾಹರಣೆಗೆ ನಾವು ಆ್ಯಪಲ್, ಟೆಸ್ಲಾ, ಸುಜ್ಲಾನ್, ಟಾಟಾ ಮೋಟಾರ್ಸ್ ಮತ್ತು ಇದೇ ಥರ ಇಂಡಿಯನ್ದು ಆಗಲಿ ಬೇರೆ ಥರ ಆಗಲಿ ನೆಟ್ಫ್ಲಿಕ್ಸ್ ಆಗಲಿ ಈ ಥರ ಮಲ್ಟಿಪಲ್ ಕಂಪ್ನಿಗಳು ಇರುತ್ತೆ. ಆ ಕಂಪ್ನಿಗಳಲ್ಲಿ ನಾವು ಸ್ಟಾಕ್ಸ್ನ ಬೈ ಮತ್ತು ಸೆಲ್ ಮಾಡೋದನ್ನ ಸ್ಟಾಕ್ ಟು ಟ್ರೇಡಿಂಗ್ ಅಂತ ಹೇಳ್ಬೋದು. ಥರ್ಡ್ ಒಂದು ಕಮೋಡಿಟಿ ಮಾರ್ಕೆಟ್ ಅಂತ ಅಂದರೆ ಇವಾಗ ನಾನು ಕಮೋಡಿಟಿ ಮಾರ್ಕೆಟಲ್ಲಿ ಗೋಲ್ಡ್ ಟ್ರೇಡ್ ಮಾಡ್ತೀನಿ. ಇಡೀ ಗ್ಲೋಬಲಲ್ಲಿ ಇರೋರೆಲ್ಲ ಮೋಸ್ಟ್ ಆಫ್ ದ ಟ್ರೇಡರ್ಸ್ ಕಮೋಡಿಟಿ ಕಡೆನೇ ಫೋಕಸ್ ಮಾಡ್ತಾರೆ. ಈ ಕಮೋಡಿಟಿ ಮಾರ್ಕೆಟ್ ಅಂತ ಅಂದರೆ ಇವಾಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಯಾವ ಥರ ಆಕ್ಸೆಸ್ ಆಗ್ತಾ ಇರುತ್ತೆ, ಇದು ಕೂಡ ಅದು ತುಂಬ ಎಫೆಕ್ಟಿವ್ ಆಗುತ್ತೆ, ಬಿದ್ದಿರುತ್ತೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸು ಈ ಕಮೋಡಿಟಿ ಮಾರ್ಕೆಟಲ್ಲಿ ತುಂಬ ಎಫೆಕ್ಟ್ ಬೀಳುತ್ತೆ. ಕಮೋಡಿಟಿ ಮಾರ್ಕೆಟ್ಗೆ ನಾವು ಉದಾಹರಣೆ ಕೊಡೋಣ ಅಂದರೆ XIUSD ಅಂದರೆ ಗೋಲ್ಡ್, ಸಿಲ್ವರ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್. ಓಕೆ, ಇವಿಷ್ಟು ಮಾರ್ಕೆಟಲ್ಲಿ ಬಹಳಷ್ಟು ಟ್ರೇಡರ್ಸು ಗೋಲ್ಡ್ ಮಾರ್ಕೆಟೇ ಟ್ರೇಡ್ ಮಾಡೋದು. ಯಾಕೆಂತಂದರೆ ಗೋಲ್ಡ್ ಮಾರ್ಕೆಟು ಚೆನ್ನಾಗಿ ಪ್ರೈಸ್ ಮೂಮೆಂಟಮ್ ಆಗುತ್ತೆ. ಫೋರ್ತ್ ಒಂದು ಕ್ರಿಪ್ಟೋ ಮಾರ್ಕೆಟ್. ಇವಾಗ BTC, ಯೂರೋ USD ಮತ್ತು ಇನ್ನೂ ಕ್ರಿಪ್ಟೋ ಕಾಯಿನ್ಸ್ಗಳ ಮೇಲೆ ನಾವು ಟ್ರೇಡ್ ಮಾಡ್ಬೋದು. ಇದು ಕ್ರಿಪ್ಟೋ ಕಾಯಿನ್ಸ್ಗಳು 24 hours ರನ್ ಆಗ್ತಾ ಇರುತ್ತೆ. ಕ್ರಿಪ್ಟೋ ಕಾಯಿನ್ಸ್ಗಳದ್ದು ಯಾವ ಥರ ಅಂದರೆ ಹೈಲಿ ವಾಲಿಲಿಟಿ ಇರುತ್ತೆ. ಮಾರ್ಕೆಟು ಹೈಲಿ ಮೂಮೆಂಟಮ್ ಅಪ್ ಆಗ್ಬೋದು ಮತ್ತು ಹೈಲಿ ಸೆಲ್ ಕೂಡ ಆಗ್ಬೋದು, ಡೌನ್. ನೀವೇನಾದರೂ ಇವಾಗ ಬಿಗಿನರ್ ಟ್ರೇಡರ್ ಆಗಿದ್ದರೆ ಯಾವ ಮಾರ್ಕೆಟ್ ಬೆಸ್ಟು ಅಂತ ನಾನು ಕೇಳಿದರೆ ನನ್ನ ಒಪಿನಿಯನ್ನು ಇವಾಗ ನೀವು ಫಸ್ಟು ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡಬೇಕು ಮತ್ತು ಬೇಸಿಕ್ ಕಾನ್ಸೆಪ್ಟ್ನ ತಿಳ್ಕೊಂಡಿರಬೇಕು ಮತ್ತು ಪ್ರೈಸ್ ಆ್ಯಕ್ಷನ್ನ ತಿಳ್ಕೊಂಡಿರಬೇಕು. ಆವಾಗ ನೀವು ಒಂದೊಳ್ಳೆ ಯಾವುದಾದ್ರೂ ಒಂದು ಮಾರ್ಕೆಟ್ನ ಫೈಂಡ್ ಔಟ್ ಮಾಡ್ಬೋದು. ಬಟ್ ನನ್ನ ಪ್ರಕಾರ XIUSD ಟ್ರೇಡ್ ಮಾಡೋದು ಉತ್ತಮ ಅಂತೀನಿ. ಅದೇ ನೀವೇನಾದರೂ ಇನ್ನೂ ಬಿಗಿನರ್ ಆಗಿ ಇವಾಗಿನ್ನೂ ಲರ್ನ್ ಮಾಡ್ತಾ ಇದ್ದೀರಾ ಅಂದರೆ ಯಾವುದಾದ್ರೂ ಒಂದು ಯೂರೋ USD ಅಲ್ಲ JBP USD ಅದನ್ನ ಟ್ರೇಡ್ ಮಾಡೋಕ್ಕೆ ಇದು ಮಾಡಿ. ಅಲ್ಲಿ ಜಾಸ್ತಿ ವಾಲಿಲಿಟಿ ಇರೋದಿಲ್ಲ, ಆದ್ದರಿಂದ ಬಿಗಿನರ್ಸ್ ಟ್ರೇಡರ್ಸ್ಗೆ ಬೆಸ್ಟ್ ಸೂಟ್ ಆಗುತ್ತೆ. ಮತ್ತು ಇವತ್ತಿಂದು ವಿಡಿಯೋದಲ್ಲಿ ನಾವು ಕಲ್ತಿರೋದು 4 ಮಾರ್ಕೆಟ್ ಬಗ್ಗೆ: ಫಾರೆಕ್ಸ್, ಕ್ರಿಪ್ಟೋ, ಸ್ಟಾಕ್ಸ್, ಕಮೋಡಿಟಿ. ಈ 4 ಮಾರ್ಕೆಟ್ದು ತನ್ನದೇ ಆದಂಥ ರೂಲ್ಸ್ಗಳು ಇರುತ್ತೆ ಮತ್ತು ಅಡ್ವಾಂಟೇಜಸ್ ಕೂಡ ಇರುತ್ತೆ. ನಿಮಗೆ ಯಾವ್ದು ಮಾರ್ಕೆಟ್ ಬೇಕು ಅಂತ ನೀವು ಕೂಡ ರಿಸರ್ಚ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇನ್ನೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ, ಆಲ್ರೆಡಿ ಹಾಕಿದ್ದೀನಿ, ನೋಡ್ಬೋದು. ಮತ್ತು ಡೇ 3 ವಿಡಿಯೋ ವಾಟ್ ಈಸ್ ಫಾರೆಕ್ಸ್ ಅಂದರೆ ಏನು, ಅದು ಫಾರೆಕ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದು ಮರಿಬೇಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.